ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಜಟ್ಪಟ್ ಮಾಡುವಂಥ ಬೂದು ಕುಂಬಳಕಾಯಿ ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 1 kg ಕುಂಬಳಕಾಯಿ ಪೀಸನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆ ಎಲ್ಲವನ್ನು ತೆಗೆದು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಬೌಲಲ್ಲಿ ಇಟ್ಟಿದ್ದೀನಿ. ಇವಾಗ ಪ್ಯಾನಲ್ಲಿ ತೊಳೆದಿಟ್ಟ ಕುಂಬಳಕಾಯಿ ಪೀಸನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಬೇಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಗ್ಯಾಸ್ ಆನ್ ಮಾಡಿ ಬೇಯೋಕ್ಕೆ ಇಡ್ತೀನಿ. ಇದು ಬೇಯುವ ತನಕ ಒಂದು ಮಸಾಲ ರೆಡಿ ಮಾಡುವ. ಮಿಕ್ಸಿ ಜಾರಿಗೆ 1 ಕಪ್ ಹಸಿ ತೆಂಗಿನ ತುರಿ ಹಾಕ್ತೀನಿ. 3 ಹಸಿಮೆಣಸನ್ನು ಹಾಕ್ತೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸು ಹಾಕಿ. 1 ಇಂಚು ಶುಂಠಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಅರಿಶಿನ ಹುಡಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲ ಫೈನಾಗಿ ರುಬ್ಬಿ ತರ್ತೀನಿ. ನೋಡಿ, ಮಸಾಲ ರುಬ್ಬಿ ಆಯಿತು. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿ 1 ಸುತ್ತು ತಿರುಗಿಸಿ ತರ್ತೀನಿ. ನೋಡಿ, ಕುಂಬಳಕಾಯಿ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿದ ಮಸಾಲವನ್ನು ಹಾಕ್ತೀನಿ. ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸೇರಿಸ್ತೀನಿ. ಗ್ರೇವಿ ತುಂಬ ತೆಳು ಮಾಡಬೇಡಿ. ಇವಾಗ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುದಿ ಬರೋಕ್ಕೆ ಬಿಡ್ತೀನಿ. ನೋಡಿ, ಒಳ್ಳೆ ಕುದಿ ಬಂದಿದೆ. ಇವಾಗ ಉಪ್ಪು ಖಾರ ಚೆಕ್ ಮಾಡಿ. ಇವಾಗ ಒಂದು ಒಗ್ಗರಣೆ ಕೊಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನಂತರ ಒಗ್ಗರಣೆಯನ್ನು ಗ್ರೇವಿಗೆ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡ್ತೀನಿ. 5 ನಿಮಿಷದ ನಂತರ ನೋಡಿ ಗ್ರೇವಿ ಹೇಗೆ ಬಂದಿದೆ. ಇವಾಗ ಒಮ್ಮೆ ಮಿಕ್ಸ್ ಮಾಡ್ತೀನಿ. ಇವಾಗ ನಮ್ಮ ರುಚಿಕರವಾದ ಕುಂಬಳಕಾಯಿ ಮಜ್ಜಿಗೆ ಸಾರು ರೆಡಿಯಾಗಿದೆ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.